ಈಗಾಗಲೇ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣವನ್ನು ಇಡಿ ಇಲಾಖೆಗೆ ತನಿಖೆ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ನಡೆದಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕಾರಣಿಗಳ ಹೆಸರು ಕೂಡ ಎಂಟ್ರಿ ಆಗ್ತಾ ಇದೆ. ಸೊ ಈಗ ನನ್ನ ಕ್ಯಾರೆಕ್ಟರ್ನ ಈ ಥರ ಹಾಳು ಮಾಡಿ ಅವ್ರಿಗೆ ಏನು ಸಿಕ್ತು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ತುಂಬ ತೊಂದರೆ ಅನುಭವಿಸಿರೋದು, ತುಂಬ ನನ್ನ ವೈಯಕ್ತಿಕವಾಗಿ ನನಗೆ ನೋವು ತಗೊಂಡಿರೋದು ಭರತ್ ಹೆಸರಿಂದನೇ. ಬೇರೆ ಅವರು ಏನಿದೆ ಎಂಕ್ವೈರಿ ಅವ್ರು ಕೇಳಿದ್ರೆ ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಅವರಿಂದ ನಾನು 10 ಟೈಮ್ಸ್ ನಾನು ನೋವು ಅನುಭವಿಸಿ ನನ್ನ ಅಫಿಡವಿಟ್ ಹಾಕಿದ್ಮೇಲೆ ಟ್ರಿಗರ್ ಆಗಿ ಅವ್ರಿಗೆ ಕೆಲಸ ಮಾಡ್ತಾರೆ. ಬಗೆದಷ್ಟು ಬಯಲಾಗ್ತಿವೆ, ಕೆದಕಿದಷ್ಟು ಹೊರ ಬೀಳ್ತಿವೆ. ಐಸ್ಪೈಸ್ ಐಶ್ವರ್ಯಳ ಹಣದ ಆಟದ ಒಂದೊಂದೇ ಮಜಲುಗಳು ತೆರೆದುಕೊಳ್ತಾನೆ ಇದೆ. ಡಿಕೆ ಸುರೇಶ್ ಹೆಸರು ಬಳಸಿಕೊಂಡು ಮಾಡಿದ ಮೋಸದ ಅಸಲಿ ಸತ್ಯವನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಇಡಿ ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ದ ಪೊಲೀಸರು ಚಿನ್ನಾಭರಣ, ಬೆಳ್ಳಿ, ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಿದ್ರು. ಬ್ಯಾಂಕ್ ಖಾತೆಗಳಲ್ಲಿರುವ ಸುಮಾರು 70 ಕೋಟಿ ವಹಿವಾಟು ನಡೆದಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇದೇ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಐಟಿಗೆ ಪೊಲೀಸರು ಪತ್ರ ಬರೆದಿದ್ರು. ಈಗ ಜಾರಿ ನಿರ್ದೇಶನಾಲಯಕ್ಕೂ ಪೊಲೀಸರು ಪತ್ರ ಬರೆದಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಭರತ್ ರೆಡ್ಡಿ ಐಶ್ವರ್ಯ ಗೌಡ ಆಸ್ತಿ ಮೌಲ್ಯ ಪರಿಶೀಲಿಸಲು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಐಟಿ-ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೂ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಐಶ್ವರ್ಯ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಹಲವರಿಗೆ ವಂಚಿಸಿದ ಹಣದಿಂದ ರಾಜಕಾರಣಿಗಳ ಜೊತೆಗೆ ವಹಿವಾಟು ನಡೆಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಈ ಮಧ್ಯೆ ತನಿಖಾಧಿಕಾರಿ ವಿರುದ್ಧವೇ ಐಶ್ವರ್ಯ ಗಂಭೀರ ಆರೋಪ ಮಾಡಿದ್ದಾಳೆ. ತನಿಖಾಧಿಕಾರಿ ಭರತ್ ರೆಡ್ಡಿಯಿಂದ ನನಗೆ ವೈಯಕ್ತಿಕ ತೊಂದರೆಯಾಗಿದೆ. ಡಿಕೆ ಸುರೇಶ್ ಅವರಿಗೂ ನಮಗೂ ಸಂಬಂಧವಿಲ್ಲ. ಅಯ್ಯೋ, ಭರತ್ ರೆಡ್ಡಿ ಕಿರುಕುಳದ ವಿರುದ್ಧ ಅಫಿಡವಿಟ್ ಹಾಕಿದ್ದೆ. ನಾನು ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ ಅಂತ TV9 ಬಳಿ ಹೇಳ್ಕೊಂಡಿದ್ದಾಳೆ. ತುಂಬ ತೊಂದರೆ ಅನುಭವಿಸಿರೋದು, ತುಂಬ ನನ್ನ ವೈಯಕ್ತಿಕವಾಗಿ ನನಗೆ ನೋವು ತಗೊಂಡಿರೋದು ಭರತ್ ರೆಡ್ಡಿ ಸರಿಂದನೇ. ಅದು ಬಿಟ್ಟರೆ ಬೇರೆ ಯಾರು ನನಗೆ ಅಷ್ಟು ಇದು ಮಾಡಿಲ್ಲ. ಬೇರೆ ಅವರು ಅವ್ರದ್ದೇನಿದೆ ಎಂಕ್ವೈರಿ ಅವ್ರು ಕೇಳಿದರೆ ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಇವರು ಯಾಕೆ ಅಷ್ಟು ಪರ್ಸ್ನಲ್ಗೆ ತೊಗೊಂಡು ಬನ್ನಿ ಮೇಡಮ್ ಅದು ನಿಮಗೆ ಬಿ ರಿಪೋರ್ಟ್ ಹೇಳ್ಬಾರ್ದಿವೆಲ್ಲ ನಾನು ಮೀಡಿಯಾದಲ್ಲಿ ಬಿಡಿ, ನಮಗೆ ಏನಿದೆ ಅದನ್ನೇ ಹೇಳ್ತಾರೆ, ನಾವು ಹೋಗೋಷ್ಟು ಮತ್ತೆ ಇನ್ನೊಂಥರ ಕತೆ ಮಾಡಿರ್ತಾರೆ. ಅಯ್ಯೋ ಅವ್ರಿಗೆ ಹೆಂಗೆ ಬೇಕು ಮನಸ್ಸಿಗೆ ಅವ್ರು ಆ ರೀತಿ ನಡ್ಕೋತಾ ಇದ್ದಾರೆ ಸರ್. ಅವರಿಂದ ನಾನು 10 ಟೈಮ್ಸ್ ನಾನು ನೋವು ಅನ್ಭವಿಸಿ 11 ಟೈಮ್ಗೆ ಈ ಕೆಲಸ ಮಾಡಿದ್ದೀನಿ. ನನ್ನ ಅಫಿಡವಿಟ್ ಹಾಕಿದ್ಮೇಲೆ ಟ್ರಿಗರ್ ಆಗಿ ಅವ್ರು ಈ ಕೆಲಸ ಮಾಡಿದ್ದಾರೆ ಸರ್. ಸದ್ಯ ಐಶ್ವರ್ಯಳ ದುಡ್ಡಿನ ದರ್ಬಾರ್ ನೋಡಿ ವ್ಯವಹಾರ ಮಾಡಿರುವ ರಾಜಕಾರಣಿಗಳಿಗೆ ಢವ ಶುರುವಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.